ಮತ ಕೊಟ್ಟಿಲ್ಲ. 38 ಜನ ಇರುವಂತವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತೆ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ. ಮಾಧ್ಯಮದ ಮೇಲೂ ಹರಿಯಾಯ್ತಾ ಇದ್ದಾರೆ. ದಿನನಿತ್ಯ ಜನ ಕೇಳಿದ್ರೆ ಜನಗಳ ಮೇಲೂ ಹರಿಯಾಯ್ತಾರೆ. ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆನೂ ಹರಿಯಾಯ್ತಾರೆ. ಒಂಥರ ಎಲ್ಲರ ಮೇಲೂ ಮುಗಿದು ಬೀಳುವಂತ ಒಂದು ಆಡಳಿತ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿ ಆದಂಥವ್ರಿಗೆ ಸಂಯಮ ಇರಬೇಕು. ಸಮಾಧಾನದಿಂದ ರಾಜ್ಯದ ಜನತೆ ಸಮಸ್ಯೆಗಳೇನಿದೆ ಜನ ಬಂದು ಕೇಳಿದಾಗ ಅವ್ರಿಗೆ ಸೌಜನ್ಯದಿಂದ ಉತ್ತರ ಕೊಡುವಂಥದ್ದನ್ನು ಮಾಡಬೇಕು. ಇವತ್ತು ಅದು ಮಾಡದೆ ರೈತರು ಬಂದು ಕೇಳಿದ್ರು ಕೂಡ 4 ವರ್ಷ ಎಲ್ಲಿ ಮಲಗಿದ್ದೆ ಈ ಥರದೆಲ್ಲ ಪದಗಳು ಮುಖ್ಯಮಂತ್ರಿಗೆ ಸರಿಯಲ್ಲ. ಎಲ್ಲೋ ಒಂದು ಕಡೆ ಅವರು ಭಾಳ ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರೆ ಅಂತ ಅನಿಸ್ತೈತೆ. ಅದರಿಂದ ಈ ಎಲ್ಲ ವಿಚಾರಗಳ ಬಗ್ಗೆ ಬಿಜೆಪಿ ವಿಧಾನಸಭಾ ಅಧಿವೇಶನದಲ್ಲಿ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅದರ ಬಗ್ಗೆ ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ರಾಜ್ಯದ ಜನ ಈ ಸರ್ಕಾರಕ್ಕೆ ಬಹುಮತ ಕೊಟ್ಟಿಲ್ಲ. 38 ಜನ ಇರುವಂಥವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತೆ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ. ಮಾಧ್ಯಮದ ಮೇಲೂ ಹರಿಯಾಯ್ತಾ ಇದ್ದಾರೆ. ದಿನನಿತ್ಯ ಜನ ಕೇಳಿದ್ರೆ ಜನಗಳ ಮೇಲೂ ಹರಿಯಾಯ್ತಾರೆ. ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆನೂ ಹರಿಯಾಯ್ತಾರೆ. ಒಂಥರ ಎಲ್ಲರ ಮೇಲೂ ಮುಗಿದು ಬೀಳುವಂತ ಒಂದು ಆಡಳಿತ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿ ಆದಂಥವ್ರಿಗೆ ಸಂಯಮ ಇರಬೇಕು. ಸಮಾಧಾನದಿಂದ ರಾಜ್ಯದ ಜನತೆ ಸಮಸ್ಯೆಗಳೇನಿದೆ ಜನ ಬಂದು ಕೇಳಿದಾಗ ಅವ್ರಿಗೆ ಸೌಜನ್ಯದಿಂದ ಉತ್ತರ ಕೊಡುವಂಥದ್ದನ್ನು ಮಾಡಬೇಕು. ಇವತ್ತು ಅದು ಮಾಡದೆ ರೈತರು ಬಂದು ಕೇಳಿದ್ರು ಕೂಡ 4 ವರ್ಷ ಎಲ್ಲಿ ಮಲಗಿದ್ದೆ ಈ ಥರದೆಲ್ಲ ಪದಗಳು ಮುಖ್ಯಮಂತ್ರಿಗೆ ಸರಿಯಲ್ಲ. ಎಲ್ಲೋ ಒಂದು ಕಡೆ ಅವರು ಭಾಳ ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರೆ ಅಂತ ಅನಿಸ್ತೈತೆ. ಅದರಿಂದ ಈ ಎಲ್ಲ ವಿಚಾರಗಳ ಬಗ್ಗೆ ಬಿಜೆಪಿ